ಹಬ್ಬುವಾಡ ಕಾಲೋನಿಯಲ್ಲಿ ಗುಡ್ಡ ಕುಸಿತವಾಗಿದೆ. ಮಾಜಿ ಸೈನಿಕ ವಿನೋದ್ ಉಳ್ವೇಕರ್ ಮನೆ ಮೇಲೆ ಬಿದ್ದ ಗುಡ್ಡ. ಮನೆ ಮೇಲೆ ಉರುಳು ಬಿದ್ದಿದೆ ಬೃಹತ್ ಬಂಡೆ ಕಲ್ಲುಗಳು. ಕಾರವಾರದ ಹಬ್ಬುವಾಡ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಾಜಿ ಸೈನಿಕ ವಿನೋದ್ ಉಳ್ವೇಕರ್ ಅವರ ಮನೆ ಮೇಲೆ ಗುಡ್ಡ ಬಿದ್ದಿದೆ. ಮನೆ ಮೇಲೆ ಹೀಗಾಗಿ ಬೃಹತ್ ಗಾತ್ರದ ಬಂಡೆ ಕಲ್ಲುಗಳು ಉರುಳು ಬಿದ್ದಿದ್ದಾವೆ. ಮನೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗಿದೆ ನೋಡ್ತಾ ಇದ್ದೀರಾ. ಬಂಡೆ ಕಲ್ಲು ಬಿದ್ದಂತಹ ಪರಿಣಾಮ ಮನೆ ಸಂಪೂರ್ಣವಾಗಿ ಜಖಮಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಕ್ಕಪಕ್ಕದ ನಿವಾಸಿಗಳಿಗೂ ಸಹ ಈಗ ಗುಡ್ಡ ಕುಸಿತದ ಆತಂಕ ಕಾಡ್ತಾ ಇದೆ. ಗುಡ್ಡ ಕುಸಿತದ ಹಿನ್ನೆಲೆಯಲ್ಲಿ ಮನೆ ಮೇಲೆ ಬೃಹತ್ ಗಾತ್ರದ ಬಂಡೆ ಕಲ್ಲುಗಳು ಉರುಳು ಬಿದ್ದಿರೋ ಹಿನ್ನೆಲೆ ಸಂಪೂರ್ಣವಾಗಿ ಮನೆ ಜಖಮಾಗಿದೆ. ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಿದ್ರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ರೀತಿ ಗುಡ್ಡ ಕುಸಿತಾ ಇದೆ ಅಂತ ಈಗ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಉಂಟಾಗಿದೆ. ಈಗಾಗಲೇ ಸಾಕಷ್ಟು ಜನರು ತಮ್ಮ ಮನೆಗಳನ್ನು ಕಳೆದುಕೊಂಡ್ರೆ ಸಾಕಷ್ಟು ಕಡೆಯಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು. ಈಗಾಗಲೇ ಹೊನ್ನಾವರದಲ್ಲಿ 4 ಬಾರಿ ಗುಡ್ಡ ಕುಸಿತ ಆಗಿದೆ. ಈಗ ಕಾರವಾರದ ಫಿಶರೀಸ್ ಕಾಲೋನಿಯಲ್ಲಿ ಕೂಡ ಈಗ ಒಂದು ಗುಡ್ಡ ಕುಸಿತ ಆಗಿರುವಂಥದ್ದು. ಇಲ್ಲಿನ ವಿನೋದ್ ಉಳ್ವೇಕರ್ ಎಂಬವರ ಮನೆ ಮೇಲೆ ಈಗ ಗುಡ್ಡ ಕುಸಿತ ಆಗಿ ದೊಡ್ಡ ಬಂಡೆಗಳು ಮನೆಯ ಮೇಲೆ ಬಿದ್ದಿರುವಂಥದ್ದು ನಾವು ನೋಡ್ಕೋಬೋದು. ಈಗ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ತಿಳ್ಕೊಂಡು ಕಾರವಾರದ ಫಿಶರೀಸ್ ಕಾಲೋನಿ, ಈ ಫಿಶರೀಸ್ ಕಾಲೋನಿಯಲ್ಲಿ ಮೇಲಿನ ಭಾಗದಿಂದ ಇದು ಮಣ್ಣು ಸಹಿತ ದೊಡ್ಡ ದೊಡ್ಡ ಬಂಡೆಗಳು ಬಂದು ಈ ಮನೆಗೆ ಅಪ್ಪಳಿಸಿರುವಂಥದ್ದು. ಬೆಳಗ್ಗೆ ಸುಮಾರು ಒಂದು 5-5:30 ಅಂದಾಜಿಗೆ ಏಕಾಏಕಿ ಮರ ಸಮೇತ ಮೇಲಿನ ಗುಡ್ಡ ಭಾಗದಿಂದ ಅಷ್ಟು ಭಾಗವು ಕುಸಿ ಬಿದ್ದಿರುವಂಥದ್ದು ನೋಡ್ಕೋಬೋದು. ಎಂತೆಂಥ ಬೃಹತ್ ಬಂಡೆಗಳು ಬಂದು ಬಿದ್ದಿದೆ ಮನೆಗೆ ಅಪ್ಪಳಿಸಿ ನಿಂತ್ಕೊಂಡು. ಅದೃಷ್ಟವಶಾತ್ ಇದೊಂದು ಸ್ಟೋರೇಜ್ ಹೌಸ್ ಆಗಿತ್ತು. ಸೊ ಇಲ್ಲಿನ ನಿವಾಸಿಗಳು ಏನಿದ್ದಾರೆ, ವಿನೋದ್ ಅವರ ಫ್ಯಾಮಿಲಿ ಇದ್ದಾರೆ, ಅವರ ಆ ಪಕ್ಕದಲ್ಲಿ ಇದ್ದದ್ದು. ಸೊ ಅದೃಷ್ಟವಶಾತ್ ಅವರಿಗೆ ಯಾವ ರೀತಿಯಲ್ಲಿ ತೊಂದರೆ ಆಗಿಲ್ಲ. ಈ ಎಲ್ಲ ಬಂಡೆಗಳು ಬಂದು ಈ ಸ್ಟೋರೇಜ್ ಹೌಸ್ಗೆ ಬಂದು ಗುದ್ದಿರುವಂಥದ್ದು. ಅಲ್ಲಿ ಸ್ಟೋರೇಜ್ ಹೌಸ್ನ ಡ್ಯಾಮೇಜ್ ಕೂಡ ಆಗಿದೆ ನೋಡ್ಕೋಬೋದು. ಸಿಕ್ಕಾಪಟ್ಟೆ ಒಳಗಿನ ಭಾಗದಲ್ಲಿ ಸಾಕಷ್ಟು ಕುಸಿತ ಆಗಿದೆ. ಸೊ ಇದು ಈ ಪ್ರದೇಶ ಏನಿದೆ ಮತ್ತಷ್ಟು ಕುಸಿಯುವ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದರೆ ಅಲ್ಲಿ ನೋಡ್ಕೋಬೋದು ಈಗ ಆಲ್ರೆಡಿ ಮಣ್ಣು ಕುಸಿತ ಬಂದಿದೆ, ಇನ್ನು ಡೀಪ್ ಆಗಿ ಕೂಡ ಕುಸಿದು ಹೋಗಿರುವಂಥದ್ದು. ಸೊ ಈಗ ನಮ್ಮ ಜೊತೆಗೆ ಮನೆ ಮಾಲೀಕ ವಿನೋದ್ ಅವರಿದ್ದಾರೆ. ನೀವು ಅವ್ರು ಮಾತಾಡುವ. ಸರ್, ಎಷ್ಟು ಗಂಟೆಗೆ ಸಿಚುವೇಶನ್ ಆಯಿತು? ಸುಮಾರು ಒಂದು 5:45ಕ್ಕೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಶಬ್ದ ಕೇಳಿಸಿ ಬಂತು. ನಮಗೂ ಹಾಗೂ ನಮ್ಮ ನೆರೆ ಇಲ್ಲಿರುವಂಥ ನಮ್ಮ ಜನರಿಗೆಲ್ಲ ಕೇಳಿಸಿ ಬಂದಿದೆ. ಆಗ ಅವರು ಕೂಡ ನಮಗೆ ಫೋನ್ ಮಾಡಿದ್ದಾರೆ. ಅಷ್ಟರಲ್ಲಿ ನಾವೆಲ್ಲ ಎಚ್ಚೆತ್ತುಕೊಂಡಿದ್ದೇವೆ. ಎಚ್ಚೆತ್ತು ಬಂದು ಹೊರಗಡೆ ನೋಡಿದಾಗ ಬೃಹತ್ತಾಕಾರದ ಬಂಡೆಗಳು ಮನೆಗೆ ಬಂದು ಅಪ್ಪಳಿಸಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗ ಅದರಿಂದ ನನಗೆ ಆ್ಯಕ್ಚುಲಿ ಗೋಡೆ ಎಲ್ಲ ಕುಸಿದು ಆ್ಯಕ್ಚುಲಿ ಮನೆಯಲ್ಲಿರುವಂಥ ಮನೆಗೆ ತುಂಬ ಹಾನಿಯಾಗಿರ್ತದೆ. ಇನ್ನು ಮುಂದೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಸೇರಿ ನಮಗೆ ಇನ್ನು ಮುಂದೆ ಅನಾಹುತ ಆಗದಂತೆ ನಮ್ಮ ಕುಟುಂಬಕ್ಕೆ, ನಮಗೆ ಹಾಗೂ ನಮ್ಮ ನೆರೆಹೊರೆಯಲ್ಲಿರುವಂಥ ಆ್ಯಕ್ಚುಲಿ ಜನರಿಗೂ ತೊಂದರೆ ಆಗದಿರುವಂತೆ ಯಾವುದೋ ಸರಿಯಾದ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ನಾನು ಕೇಳ್ತಾ ಇದ್ದೇನೆ. ಇದು ಇಲ್ಲಿನ ಮನೆ ಮಾಲಕರಾದ ವಿನೋದ್ ಅವರ ಅಭಿಪ್ರಾಯ ಆಗಿರುವಂಥದ್ದು. ಯಾಕಂದರೆ ಈ ಹಿಂದೆ ಕೂಡ ಅವರು ಸಂಬಂಧಪಟ್ಟ ಜಾಗದವರಿಗೆ ಮಾಹಿತಿ ನೀಡಿದರು. ಅದಲ್ಲದೆ ಜಿಲ್ಲಾಡಳಿತಕ್ಕೂ ಕೂಡ ಮಾಹಿತಿ ನೀಡಿದರು. ಇಲ್ಲಿ ಗುಡ್ಡ ಕುಸಿತ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಕೊಂಡು ಅದು ಕೂಡ ನಿರ್ಲಕ್ಷ್ಯ ಮಾಡಿದ್ರಿಂದಾಗಿ ಇಲ್ಲಿ ಮತ್ತೆ ಅವರ ಮನೆಗೆ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯಲ್ಲಿ ಜೀವಹಾನಿ ಆಗಿಲ್ಲ. ಆದಷ್ಟು ಬೇಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈ ಮನೆಗೆ ಮುಂದಾಗುವಂಥ ಸಮಸ್ಯೆಗಳನ್ನು ತಪ್ಪಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯ್ಕ್ ಜೊತೆ ಭರತರಾಜ್ ಕಲ್ಲಡ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.